ಬಸವರಾಜ್ ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಲೇಬಾರ್ದು ಅನ್ನುವಂಥ ಒಂದು ಪ್ಲಾನ್ ಬಹಳ ಗಟ್ಟಿಯಾಗಿ ನಡೆದಿದೆ ಮೊದಲಿಂದಲೂ ಕೂಡ. ಬಟ್ ಇಲ್ಲಿ ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದೆ ಬಿಟ್ಟು KPCC ಅಧ್ಯಕ್ಷರಾಗಬೇಕು ನೀವು ಅಂತೇಳಿ, ಅಂದರೆ ಅವ್ರಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಇವರೇ ತಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೈಡ್ಲೈನ್ ಆಗಬೇಕು, ಮೂಲೆ ಗುಂಪೆ ಆಗಬೇಕು, ಡಮ್ಮಿ ಆಗಬೇಕು, ಆ ಥರ ಏನಾದರೂ ಉದ್ದೇಶಗಳು ಇರಬಹುದಾ ಅಂತೇಳಿ? ಖಂಡಿತ ಪ್ರಭು, ಯಾಕಂದ್ರೆ ಈ ಪಕ್ಷದ ಹಿಡಿತ ಡಿ ಕೆ ಶಿವಕುಮಾರ್ ಹತ್ರ ಇರೋದ್ರಿಂದ ಈಗ ಲಾಸ್ಟ್ ಟೈಮು KN ರಾಜಣ್ಣ ಅವರು ಸಚಿವರಾಗಿದ್ದಾಗ KL ರಾಹುಲ್ ಅವರ ಕ್ಯಾಂಪೇನ್ ಬಗ್ಗೆ ಮಾತಾಡಿದಾಗ ಅವಾಗ ಡಿ ಕೆ ಶಿವಕುಮಾರ್ ಅವರ ಒತ್ತಡದಿಂದನೇ KN ರಾಜಣ್ಣ ಅವರು ಸಚಿವ ಸ್ಥಾನದಿಂದ ವಜಾ ಆಗ್ಬೇಕಾಯ್ತು. ಸೊ ಅಂತ ಕಾರಣಕ್ಕೆ ಪಕ್ಷದ ಹಿಡಿತವನ್ನೇ ನಮ್ಮ ಹತ್ರ ಇಟ್ಕೋಬೇಕು, ಡಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರ ಅಧ್ಯಕ್ಷಗಾದಿಗೆ ಅಡ್ಡಿಗಾಲ ಹಾಕಿ ಆ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡು ಅವ್ರನ್ನ ಉಪಮುಖ್ಯಮಂತ್ರಿಯ ಸ್ಥಾನದಲ್ಲಿ ಮಾತ್ರ ಮುಂದುವರಿಸಬೇಕು ಅಂದಾಗ ಮಾತ್ರ ಅವರ ಪ್ರಭಾವ ಕಡಿಮೆ ಆಗುತ್ತೆ ಅಂತಕ್ಕಂಥ ಒಂದು ಚರ್ಚೆ ಮುಖ್ಯಮಂತ್ರಿ ಪಾಳ್ಯದಲ್ಲಿ, ಸಿದ್ದರಾಮಯ್ಯ ಅವರ ಪಾಳ್ಯದಲ್ಲಿ ನಡೀತಾನೆ ಇದೆ. ಮತ್ತೆ ಅದರ ಭಾಗವಾಗಿ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರಾಗ್ಲಿ ಮತ್ತೆ ವಾಲ್ಮೀಕಿ ಸಮುದಾಯದ ರಾಜಣ್ಣ ಅವರು ಹೈಕಮಾಂಡ್ ನ ಭೇಟಿಯಾಗಿ ಅದರ ಜೊತೆಗೆ AICC ಅಧ್ಯಕ್ಷರನ್ನ ಭೇಟಿಯಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಈಗಿನ ವರ್ತಮಾನ. ಸೊ ಆ ಕಾರಣಕ್ಕೆ ಒಟ್ಟಿನಲ್ಲಿ ಪಕ್ಷದ ಹಿಡಿತವನ್ನ ಶತಾಯಗತಾಯ ಡಿ ಕೆ ಶಿವಕುಮಾರದಿಂದ ಕಿತ್ಕೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಈ ತರದ ಪ್ರಯತ್ನಗಳು ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗಲ್ಲ ಬಹಳ ದಿನದಿಂದ ನಡೀತೇವೆ. ಈಗ ಸ್ವಲ್ಪ ಒಂದು ಹಂತಕ್ಕೆ ಬಂದಿದೆ. ಅದು ಚರ್ಚೆ ಅಷ್ಟೇ ಆಗಿ ಉಳಿಬಾರದು, ಅದು ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲಿ ಸಚಿವ ಸ್ಥಾನಕ್ಕೆ ಅಡ್ಡಿಕೊಂಡು ಕುಂದ್ರೋದಕ್ಕಿಂತ ಪಕ್ಷದ ಜವಾಬ್ದಾರಿಯನ್ನ ತಗೊಂಡ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಕುಗ್ಗುತ್ತೆ ಅಂತಕ್ಕಂತ ಒಂದು ದೊಡ್ಡ ಉದ್ದೇಶದಿಂದ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಈಗ ಅಧ್ಯಕ್ಷಗಾದಿಗೆ ಮುಂದೆ ಬಿಟ್ಟು ಮಾಡಿಸ್ತಕ್ಕಂಥ ಪ್ರಯತ್ನಗಳನ್ನು ನಡೆದಿರೋದ್ರ ಬಗ್ಗೆ ಅಲ್ಲಗಳೆಯಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್. ಬಟ್ ಪರ್ಸನಲಿ ಸರ್, ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಶಕ್ತಿಯನ್ನ ಈ ಮೂಲಕ ಈಗಲಿಂದಲೇ 2028ಕ್ಕೆ ನಾನು ಕ್ಲೇಮ್ ಮಾಡ್ತೇನೆ ಅಂತ ಹೇಳಿದ್ರು ಅವರು. ಹಾಗಾಗಿ ಇದು ಆರಂಭ ಅಂತ ಅವ್ರಿಗೂ ಕೂಡ ಪರ್ಸನಲಿ ಸಂಘಟನೆ ಅಥವಾ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ಖಂಡಿತ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ವಾಲ್ಮೀಕಿ ಸಮುದಾಯದಲ್ಲಿ ಒಬ್ಬ ಪ್ರಭಾವಿ ನಾಯಕ ಯಾರು ಸತೀಶ್ ಜಾರಕಿಹೊಳಿ. ಸೊ ಆ ಕಾರಣಕ್ಕೆ ಮುಂದೆ ಯಾವುದೇ ಒಂದು ಅಹಿಂದ ನಾಯಕರಿಗೆ ಮತ್ತೆ ಕಾಂಗ್ರೆಸ್ ನಲ್ಲಿ ಪಟ್ಟ ಕಟ್ಟಬೇಕು ಅಥವಾ ಸರ್ಕಾರ ಬಂದ್ರೆ ಮಾಡಬಹುದು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಮತ್ತೆ ಅವರಿಗೆ ಸಚಿವರಾಗಿ ಮಾಡ್ತಕ್ಕಂಥ ಕೆಲಸ ಇದ್ರೂ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡು 2028ರಲ್ಲಿ ದೊಡ್ಡ ಒಂದು ಸವಾಲು ಅದು. ಯಾಕಂದ್ರೆ ಕಾಂಗ್ರೆಸ್ಗೆ ಆಂಟಿ ಇನ್ಕಂಬೆನ್ಸಿ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕೆ ಪಕ್ಷವನ್ನ ಮುನ್ನಡೆಸಿ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ಬಂದು ಪುನಃ ಅವರು ಮುಖ್ಯಮಂತ್ರಿ ಆಗ್ಬೇಕು. ಯಾಕೆ ಈಗ ಡಿ ಕೆ ಶಿವಕುಮಾರ್ ಏನ್ ಕ್ಲೈಮ್ ಮಾಡ್ತಾ ಇದಾರೆ, ನನ್ನ ನೇತೃತ್ವದಲ್ಲಿ ಸರ್ಕಾರ ಬಂದಿದೆ, ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ನನಗೆ ಅದು ಹಕ್ಕು ಮಂಡಿಸ್ತಾ ಇದ್ದಾರೆ. ಅದೇ ನೆಕ್ಸ್ಟ್ 2028ಕ್ಕೆ ಅದೇ ಹಂತ ತಲುಪಬೇಕು ಅನ್ನೋ ಒಂದೇ ಉದ್ದೇಶಕ್ಕೇನೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಪಟ್ಟವನ್ನ ಪಡ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಶಾಸಕರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಆಗತಕ್ಕಂತ ಕನಸನ್ನ ಕಾಣ್ತಾ ಇದ್ದಾರೆ. ಅದರಲ್ಲೇನು ಎರಡು ಮಾತಿಲ್ಲ. ಒಟ್ಟಿನಲ್ಲಿ ಇದು 2028ರ ಪೂರ್ವ ತಯಾರಿ ಇದು ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಸಿದ್ದರಾಮಯ್ಯನವರು ಯಾವ ಅಧಿಕಾರದಲ್ಲಿ ಇರ್ತಾರೋ ಗೊತ್ತಿಲ್ಲ. ಸೊ ಆ ಕಾರಣಕ್ಕೆ ಅವ್ರ ಹಿಂಬಾಲಕರನ್ನ ಪ್ರಮುಖ ಹುದ್ದೆಗೆ ಏರಿಸ್ತಕ್ಕಂತ ಒಂದು ಮಹತ್ವದ ಕೆಲಸವನ್ನ ಈಗಲಿಂದನೇ ಇನ್ನೂ 2.5 ವರ್ಷ ಇರುವಾಗಲೇನೆ ಆರಂಭ ಮಾಡಿದ್ದಾರೆ. ಯಾಕಂದ್ರೆ ಈ ಬರೋ ಜನವರಿಯಿಂದ ನೆಕ್ಸ್ಟ್ ಜನವರಿಗೆ ಆಲ್ಮೋಸ್ಟ್ ಸರ್ಕಾರ ಮುಂದೆ ಜನವರಿಯಿಂದ ಮುಂದೆ 4 ತಿಂಗಳು ಚುನಾವಣೆ ಮುಂಡಲ್ಲಿರುತ್ತದೆ. ಸೊ ಆ ಕಾರಣಕ್ಕೆ ಅನಿವಾರ್ಯವಾಗಿ ಇರೋ ಸ್ವಲ್ಪ ದಿನದಲ್ಲೇ ಅಂದ್ರೆ ಒಂದು 22 ತಿಂಗಳಲ್ಲೇ ನಾವು ಏನ್ ಮಾಡಬೇಕು, ಪಕ್ಷವನ್ನ ಯಾವ ಲೆವೆಲ್ಗೆ ತಗೊಂಡ್ಬರ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತ ಯೋಜನೆಯನ್ನ ಸಿದ್ದರಾಮಯ್ಯನವರ ಪಾಳ್ಯ ಮಾಡ್ತಾ ಇದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದೆ ಇಟ್ಟುಕೊಂಡು ಈ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಜ ಸರ್, ನಿಜ.